ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗುಡ್ ನ್ಯೂಸ್. ರಿಸಲ್ಟ್ ಪ್ರಕಟವಾಗಿರ್ಬೋದು ಅಥವಾ ನಾಳೆ ಬೆಳಗ್ಗೆ 10 ಗಂಟೆಗೆ ಪ್ರಕಟವಾಗ್ಬೋದು. ಯಾಕಂದರೆ ಆ ಕುರಿತು ನಿಮಗೆ ಲೈವ್ ಪ್ರೂಫ್ ತಿಳಿಸ್ಕೊಡ್ತೀನಿ ನೋಡಿ. KR ರಿಸಲ್ಟ್ ನೈಸ್ ಇನ್ ಅಫಿಷಿಯಲ್ ವೆಬ್ಸೈಟ್ಗೆ ಬನ್ನಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಫೈಲು ಅಫಿಷಿಯಲಿ ಲೋಡ್ ಆಗ್ತಾಯಿದೆ. ತೋರಿಸ್ತೀನಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ಗೆ ಬಂದಿದ್ದೀನಿ. ಇಲ್ಲಿ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿದಾಗ ಫೈಲು ಲೋಡ್ ಆಗ್ತಾಯಿದೆ, ಓಪನ್ ಆಗ್ತಾಯಿಲ್ಲ. ಇದರ ಅರ್ಥ ಏನಂದರೆ ರಿಸಲ್ಟ್ ಅಪ್ಡೇಟ್ ಮಾಡ್ತಿರ್ಬೋದು. ಇಂದು ಅಥವಾ ನಾಳೆ ಬೆಳಗ್ಗೆ 10 ಗಂಟೆಗೆ ರಿಸಲ್ಟ್ ಪ್ರಕಟವಾಗುವ ಸಾಧ್ಯತೆ ಇದೆ. ಹಂಗಾಗಿ ಇದು ಒಂದು ವೆಬ್ಸೈಟ್ ಸರ್ವರ್ ಲೋಡ್ ಇರೋಂಥದ್ದು. ಅದಕ್ಕಾಗಿ ಇದು ಈ ಕ್ಷಣದ ಮಾಹಿತಿ. ಇನ್ನೇನಾದರೂ ಅಪ್ಡೇಟ್ ಬಂದರೆ 5 ಗಂಟೆ ಒಳಗೆ ಅಪ್ಡೇಟ್ ಮಾಡ್ತೀನಿ. ಆ ಕುರಿತು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಇನ್ನೊಂದು ಕಡೆ ತೋರಿಸ್ತೀನಿ ನೋಡಿ. ಇಲ್ಲಿ ಕ್ರೋಮ್ನಲ್ಲಿ ಈ ಥರ ಕ್ಲಿಕ್ ಮಾಡಿದಾಗ ಇದು ಓಪನ್ ಆಗುತ್ತೆ. ಬಟ್ ಫೈರ್ಫಾಕ್ಸ್ನಲ್ಲಿ ಓಪನ್ ಆಗ್ತಾಯಿಲ್ಲ. ಅದಕ್ಕಾಗಿ ಅದು ಡೌಟ್ಸ್ ಇದೆ. ಏನು ರಿಸಲ್ಟ್ ಅಪ್ಡೇಟ್ಗೋಸ್ಕರನೇ ಇಡಬೇಕು, ಅದನ್ನು ಬಿಟ್ಟರೆ ಅದಕ್ಕೆ ಬೇರೆ ಆಪ್ಷನ್ ಇಲ್ಲ. ನೀವು ಕೂಡ ಫೈರ್ಫಾಕ್ಸ್ ಓಪನ್ ಮಾಡಿ, ಅಲ್ಲಿ ಈ ಥರ ಒಂದು ರಿಸಲ್ಟಿಗೆ ಲಿಂಕ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ನಲ್ ಸರ್ವರ್ ಬರುತ್ತೆ ಅಂತ ನಮಗೆ ಕಮೆಂಟ್ ಮಾಡಿ. ಅದೇ ರೀತಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ SSLC ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ರಿಸಲ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನೋಡಿ ಈ ಪೇಜ್ ಓಪನ್ ಆಗ್ತದೆ. ನೋಡಿ ವಿದ್ಯಾರ್ಥಿಗಳ ರಿಸಲ್ಟ್ ಬಿಟ್ಟಿದ್ದಾರೆ. ನಿಮಗೆಲ್ಲ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ವೆಬ್ಸೈಟ್ ಲಿಂಕ್ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ರಿಸಲ್ಟನ್ನು ಚೆಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳ ಈ ಒಂದು ಲಿಂಕ್ ಮೂಲಕ ನೀವು ರಿಸಲ್ಟ್ ಚೆಕ್ ಮಾಡಿ ಈ ಒಂದು ಏನು 2022 ಏನು ಈ ವರ್ಷ 2023 ಅಂತ ನಂಗೆ ಕ್ಲಾರಿಫೈ ಕೊಡ್ಬೇಕು ನೀವು. ಅಲ್ಲ ವಿದ್ಯಾರ್ಥಿಗಳದ್ದು SSLC ಎಕ್ಸಾಮ್ 2023 2024 ಇಲ್ಲಿದೆ ನೋಡಿ. ಇಲ್ಲಿ ಬರಬೇಕು. ಅದು ಆ್ಯಕ್ಚುಲಿ ಇನ್ನೆಲ್ಲೂ ಓಪನ್ ಆಗ್ತಾ ಇಲ್ಲ. ಇದು SSLC ಎಕ್ಸಾಮಿನೇಷನ್ 1 ಇದೆ. ನೋಡೋಣ, ಇದು ಏನೋ ಅಪ್ಡೇಟ್ ನಡೀತಾ ಇದೆ. ಇನ್ನೊಂದು ತೋರಿಸ್ತೀನಿ ನೋಡಿ ವಿದ್ಯಾರ್ಥಿಗಳು. ಈ ಒಂದು ವೆಬ್ಸೈಟ್ ಕ್ಲಿಕ್ ಮಾಡಿದಾಗ ಇಂಟರ್ನಲ್ ಸರ್ವರ್ ಎರರ್ ಬರ್ತಾ ಇದೆ. ಇವತ್ತು ಸಾಯಂಕಾಲ 5 ಗಂಟೆ ಒಳಗೆ ಅಥವಾ ನಾಳೆ ಬೆಳಗ್ಗೆ 10 ಗಂಟೆಗೆ ರಿಸಲ್ಟ್ ಪ್ರಕಟವಾಗುವ ಸಾಧ್ಯತೆ ಇದೆ. ಆ ಕುರಿತು ಏನೇ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನ ಲೈಕ್ ಮಾಡಿ. ಪ್ರತಿಯೊಬ್ಬರು ವಿಡಿಯೋಗಳು ಲೈಕ್ ಮಾಡಿ. ನೋಡಿ ವಿದ್ಯಾರ್ಥಿಗಳ ಭಾಳಷ್ಟು ವಿದ್ಯಾರ್ಥಿಗಳು ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ಭಾಳಷ್ಟು ವಿದ್ಯಾರ್ಥಿಗಳು ನಿಮ್ಮ ಮಾಹಿತಿ ಬೇಕು ಸುಳ್ಳು ಅಂತ ಹೇಳ್ತಿದ್ದೀರಾ. ನೀವು ಈ ರೀತಿ ಹೇಳೋದ್ರಿಂದ ನಮಗೇನಾಗುತ್ತೆ, ವಿಡಿಯೋ ಮಾಡಬೇಕೋ ಮಾಡಬಾರ್ದು ಅನಿಸುತ್ತೆ. ಬಟ್ ನಮ್ಮ ವಿಡಿಯೋ ಇಷ್ಟ ಆಗೋರು ಲೈಕ್ ಮಾಡಿ, ಇಷ್ಟ ಆಗದಿದ್ದವರು ಡಿಸ್ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.